ನಮ್ಮೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಕೆಸೆಟ್ 2020 ಕಟ್ ಆಫ್ ಪರ್ಸೆಂಟೇಜ್ ಈಗಾಗಲೇ ಪ್ರಕಟವಾಗಿರುವಂಥದ್ದು. ಈ ಪ್ರಕಟವಾಗಿರುವಂಥ ಫಲಿತಾಂಶವನ್ನು ನೋಡಿದಾಗ ಬಹಳಷ್ಟು ಯೂಟ್ಯೂಬ್ ವೀಕ್ಷಕರು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿರುವಂಥದ್ದು, ಅವರ ಒಂದು ಫಲಿತಾಂಶವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲೂ ಸಹ ಹಂಚಿಕೊಂಡಿರುವಂಥದ್ದನ್ನು ನಾನು ನೋಡಿದೆ. ಇದರಿಂದಾಗಿ ಇತರರಿಗೂ ಸಹ ಮೋಟಿವೇಶನ್ ಆಗಬೇಕು. ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ದಾರೆ, ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿದ್ದಾರೆ, ಅವರಿಗೆ ಫಸ್ಟ್ ಶುಭಾಶಯಗಳು, ಧನ್ಯವಾದಗಳು. ಆ ಒಂದು ಫಲಿತಾಂಶದಲ್ಲಿ ಒಳ್ಳೆಯ ಸ್ಕೋರನ್ನು ಮಾಡಿ ನೀವು ಅರ್ಹತೆಯನ್ನು ಸಂಪಾದಿಸಿದ್ದಕ್ಕಾಗಿ ಮೊದಲು ನಿಮಗೆ ಕಂಗ್ರ್ಯಾಟ್ಸನ್ನು ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇತರರು ಸಹ ಈ ಒಂದು ಪರೀಕ್ಷೆಯಲ್ಲಿ ಸ್ವಲ್ಪದೇ ಅಂತರದಲ್ಲಿ ಹೋಗಿರುವಂಥದ್ದು ಸಹ ಇದೆ. ಆ ಒಂದು ಸ್ವಲ್ಪ ಅಂತರದಲ್ಲಿ ಹೋಗಿರುವಂಥವ್ರು ನಿರಾಶೆ ಆಗುವಂಥದ್ದಿಲ್ಲ. ಇನ್ನಿತರ ಪರೀಕ್ಷೆಗಳು ಶೀಘ್ರದಲ್ಲೇ ಬರುವಂಥ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೋಸ್ಕರ ನಿರಂತರವಾಗಿರುವಂಥ ಪ್ರಯತ್ನದಲ್ಲಿರಬೇಕು. ಜೊತೆಗೆ ಇನ್ನಿತರರು ಸಹ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂಥ ಸ್ನೇಹಿತರು ಸಹ ಇದ್ದಾರೆ. ಅವರೂ ಸಹ ಒಂದು ಈ ವಿಡಿಯೋದ ಮೂಲಕ ಮೋಟಿವೇಶನ್ ಪಡ್ಕೊಳ್ಬೇಕಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವಂಥದ್ದು, ಕೆಲವೊಂದಿಷ್ಟು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಿಸಿರುವಂಥ ಮತ್ತು ಮೋಟಿವೇಶನ್ಗೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ಮಾಡಿ ಎಲ್ಲರಿಗೂ ಸಹ ಒಂದು ಮೋಟಿವೇಶನ್ ಸಿಕ್ಕು ಎಲ್ಲರೂ ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸು ಸಂಪಾದಿಸಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಾಧ್ಯಮದ ಮೂಲಕ ಒದಗಿಸ್ತಾ ಇರುವಂಥದ್ದು. ಹಾಗೂ ಈ ಒಂದು ನಮ್ಮ ಒಂದು ಚಾನಲ್ನ ವೀಕ್ಷಕರು ಬಹಳಷ್ಟು ಜನರು ಈ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ ಅನ್ನು ಸಂಪಾದಿಸಿದ್ದಾರೆ. ಮೊದಲು ಅವರಿಗೆ ಧನ್ಯವಾದಗಳು. ಜೊತೆಗೆ ತಮಗೆ ಹಂಚಿಕೊಳ್ಬೇಕನ್ನಿಸಿದಲ್ಲಿ ತಾವು ಎಷ್ಟು ಸ್ಕೋರ್ ಮಾಡಿದಿರಿ, ಹೇಗೆ ಅಧ್ಯಯನ ಮಾಡಿದಿರಿ ಅನ್ನೋ ಒಂದು ಅಂಶವನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವುದರಿಂದ ಇತರರು ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಡೆಸ್ತಾ ಇರುವಂಥವ್ರು, ಇನ್ನು ಮುಂದೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂಥವರಿಗೂ ಸಹ ಒಂದು ಮೋಟಿವೇಶನ್ ಆಗುತ್ತೆ, ಒಂದು ಮಾರ್ಗದರ್ಶನ ದೊರೆಯುವುದಕ್ಕೆ ಸಾಧ್ಯವಾಗುತ್ತೆ, ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಬಹುದು. ಜೊತೆಗೆ ಈಗ ಒಂದು ಪರೀಕ್ಷೆಯಲ್ಲಿ ಸ್ವಲ್ಪದೇ ಅಂತರದಲ್ಲಿ ಹೋಗಿರುವಂಥವರು ಸಹ ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಹಿಂದಿನ ಒಂದು ಪರೀಕ್ಷೆಯಲ್ಲಿ ನಾವು ಯಾವ ರೀತಿಯಾಗಿ ಪ್ರಯತ್ನ ಮಾಡಿದ್ದೇವೆ, ಆ ಪ್ರಯತ್ನ ಮಾಡಿರುವಂಥದ್ರಲ್ಲಿ ಯಶಸ್ಸನ್ನು ಏಕೆ ಆಗಲಿಲ್ಲ, ನಾವು ಎಷ್ಟು ಅಂತರದಲ್ಲಿದ್ದೀವಿ ಅನ್ನೋದನ್ನು ಸಹ ನೋಡ್ಕೊಳ್ಬೇಕಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಈ ಒಂದು ಎಲ್ಲ ಒಂದು ಸಬ್ಜೆಕ್ಟ್ 41 ಸಬ್ಜೆಕ್ಟ್ಗಳ ಒಂದು ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನು ಸಹ ಈ ಒಂದು ವಿಡಿಯೋದ ಕೊನೆಗೆ ಒಂದು ಅನಾಲಿಸಿಸ್ ಮಾಡ್ಕೊಂಡು ಹೋಗೋಣ. ಇದರಿಂದ ಏನಾಗುತ್ತೆ ಅಂದರೆ ನಾವು ಎಷ್ಟು ಅಂತರದಲ್ಲಿದ್ದೇವೆ, ಇನ್ನು ಎಷ್ಟು ಸ್ಕೋರ್ ಮಾಡಬೇಕಾಗಿರುವಂಥದ್ದು, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಇದಕ್ಕಿಂತಲೂ ಹೆಚ್ಚು ಹೇಗೆ ಮಾಡಬೇಕಾಗಿರುವಂಥದ್ದು ಅಂತೇಳಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಫಸ್ಟ್ ಟೈಮಲ್ಲಿ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂಥವರಾಗಿದ್ದಲ್ಲಿ ಆ ಒಂದು ಆನಂತರ ವೀಕ್ಷಿಸ್ತಾ ಇರುವಾಗ ಈ ಒಂದು ಪರ್ಸೆಂಟೇಜ್ ಎಷ್ಟಿತ್ತು, ನಾವು ಸಹ ಹೇಗೆ ಪ್ರಯತ್ನ ಮಾಡ್ಬೋದು ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಬನ್ನಿ, ಒಂದು ಮೋಟಿವೇಶನ್ ವಿಡಿಯೋ ಆಗಿರುವ ಕಾರಣಕ್ಕೋಸ್ಕರ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ನಂತರದಲ್ಲಿ ಆ ಒಂದು ಪರ್ಸೆಂಟೇಜ್ನ ಎಷ್ಟು ಪ್ರಮಾಣದಲ್ಲಿ ಕಟ್ ಆಫ್ ಆಗಿರುವಂಥದ್ದು ಅನ್ನೋದನ್ನು ಸಹ ಸಬ್ಜೆಕ್ಟ್ ವೈಸು ನೋಡಿಕೊಂಡು ಬರೋಣ. ಕೆಸೆಟ್ 2020 ನಡೆದಿರುವಂಥ ಪರೀಕ್ಷೆಯ ಕಟ್ ಆಫ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಆಯಾ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈ ಒಂದು ಯಾವ ಸಬ್ಜೆಕ್ಟ್ಗೆ ನೋಡಬೇಕಾಗಿರುವಂಥದ್ದು ಆ ಒಂದು ಟೈಮ್ ಲೈನ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಆ ಸಬ್ಜೆಕ್ಟಿಗೂ ಸಹ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಇತರ ವೀಕ್ಷಕರಾಗಿದ್ದಲ್ಲಿ ಈ ಒಂದು ತಮಗೆ ಅವಶ್ಯಕತೆ ಇದ್ದಲ್ಲಿ ನೋಡ್ಬೋದು, ಇಲ್ಲಾಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಮೊದಲನೇದಾಗಿ ಕಾಮರ್ಸ್ ಸಬ್ಜೆಕ್ಟ್ಗೆ ನೋಡಿದಂತೆ ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ GM ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 50.67% ಕಟ್ ಆಫ್ ಆಗಿರುವಂಥದ್ದು. ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46% ಕಟ್ ಆಫ್ ಆಗಿರುವಂಥದ್ದು. ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು. ಇದರಲ್ಲಿ C1 ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು. ಹಾಗೂ 2B ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು. 3A ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು. ಇನ್ನು 3B ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು. ಈ ನೆಕ್ಸ್ಟ್ ಸಾಲಿನಲ್ಲಿ ಬರುವಂಥ ಪರೀಕ್ಷೆಗೆ ಇಷ್ಟೇ ಕಟ್ ಆಫ್ ಆಗ್ಬೋದು ಅಥವಾ ಇದಕ್ಕಿಂತಲೂ ಹೆಚ್ಚಿಗೆ ಆಗ್ಬೋದಾಗಿರುವಂಥ ವ್ಯತ್ಯಾಸಗಳಿರ್ತವೆ. ಆದರೆ ಈ ಒಂದು ಸಾಮಾನ್ಯವಾಗಿ ಎಷ್ಟು ಪರ್ಸೆಂಟೇಜ್ ಕಟ್ ಆಫ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನಮಗೇನಾಗುತ್ತೆ ಆ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸುವುದಕ್ಕೆ ಸ್ವಲ್ಪ ಮೋಟಿವೇಶನ್ ದೊರೆಯುವುದಕ್ಕೂ ಸಹ ಸಾಧ್ಯವಾಗುವಂಥದ್ದು. ಇನ್ನು ಕನ್ನಡ ಭಾಷೆಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳು 50% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಪಂಗಡ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ 47.33% ಆಗಿರುವಂಥದ್ದು, C1 ಅಭ್ಯರ್ಥಿಗಳಿಗೆ 47.33 ಕಟ್ ಆಫ್ ಆಗಿರುವಂಥದ್ದು. ಇನ್ನು 46.67% 2A ಅಭ್ಯರ್ಥಿಗಳಿಗೆ, 2B ಅಭ್ಯರ್ಥಿಗಳಿಗೆ 46%, ಇನ್ನು 3A ಅಭ್ಯರ್ಥಿಗಳಿಗೆ 48%, ಇನ್ನು 3B ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು ಇಲ್ಲಿ ನೋಡ್ತೀವಿ ನಾವು. ಇನ್ನು ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ನೋಡಿದಂತೆ
ಸಾಮಾನ್ಯ ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 44% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 45.33% ಕಟ್ ಆಫ್ ಆಗಿರುವಂಥದ್ದಾಗಿದೆ. ಇನ್ನು C1 ಅಭ್ಯರ್ಥಿಗಳಿಗೆ 44.67% ಕಟ್ ಆಫ್ ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 45.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 45.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 46.67% ಆಗಿರುವಂಥದ್ದು, ಇನ್ನು 3B ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಇಂಗ್ಲಿಷ್ ಸಬ್ಜೆಕ್ಟಿಗೆ ನೋಡಿದಂತೆ ಈ ಇಂಗ್ಲಿಷ್ ಸಬ್ಜೆಕ್ಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 58% ಕಟ್ ಆಫ್ ಆಗಿರುವಂಥದ್ದು ಇದೆ. ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 45.33% ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 44.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 44.67% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 47.33%, ಇನ್ನು 3B ಅಭ್ಯರ್ಥಿಗಳಿಗೆ 50.67% ಕಟ್ ಆಫ್ ಆಗಿರುವಂಥದ್ದು. ಯಾವ ವಿಷಯದಲ್ಲಿ ಅಂದಾಗ ಇಂಗ್ಲಿಷ್ ವಿಷಯದಲ್ಲಿ ನಾವು ನೋಡ್ತೀವಿ. ಇನ್ನು 5ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಪೊಲಿಟಿಕಲ್ ಸೈನ್ಸ್. ಈ ಪೊಲಿಟಿಕಲ್ ಸೈನ್ಸ್ ನಲ್ಲಿ 50.67% ಸಾಮಾನ್ಯ ಅಭ್ಯರ್ಥಿಗಳಿಗೆ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46.67% ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 48.67% ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 48% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 46.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3B ಅಭ್ಯರ್ಥಿಗಳಿಗೆ 49.33% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಹಿಸ್ಟ್ರಿ ಸಬ್ಜೆಕ್ಟ್ಗೆ ನೋಡಿದಂತೆ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 50% ಕಟ್ ಆಫ್ ಆಗಿರುವಂಥದ್ದು ಆಗಿದೆ. ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46% ಕಟ್ ಆಫ್ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 46.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 46.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 45.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 48.67%, ಇನ್ನು 3B ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು ನೋಡ್ತೀವಿ. ಇನ್ನು ಸೋಷಿಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 51.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46% ಕಟ್ ಆಫ್ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 46.67% ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 47.3% ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 47.33% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 50% ಕಟ್ ಆಫ್ ಆಗಿರುವಂಥದ್ದು, ಇನ್ನು 3B ಅಭ್ಯರ್ಥಿಗಳಿಗೆ 49.33% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು 8ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಜಿಯೋಗ್ರಫಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನೋಡಿದಂತೆ 55.33% ಸಾಮಾನ್ಯ ಅಭ್ಯರ್ಥಿಗಳಿಗೆ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 50% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 54% ಕಟ್ ಆಫ್ ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 48.67% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 52% ಕಟ್ ಆಫ್ ಆಗಿರುವಂಥದ್ದು, 2B ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು, 3A ಅಭ್ಯರ್ಥಿಗಳಿಗೆ 52% ಕಟ್ ಆಫ್ ಆಗಿರುವಂಥದ್ದು, 3B ಅಭ್ಯರ್ಥಿಗಳಿಗೆ 54% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ 9ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಹಿಂದಿ ಸಬ್ಜೆಕ್ಟ್. ಹಿಂದಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 48.67% ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 44.67% ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 44.67% ಆಗಿರುವಂಥದ್ದು, ಇನ್ನು C1 ಅಭ್ಯರ್ಥಿಗಳಿಗೆ 42.67% ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 44% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 43.33% ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 44% ಆಗಿರುವಂಥದ್ದು, ಇನ್ನು 3B ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಈ ಒಂದು ಸಬ್ಜೆಕ್ಟ್ನಲ್ಲಿ 10ನೇ ಸಬ್ಜೆಕ್ಟ್ ಆಗಿರುವಂತಹ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನು ನೋಡಿದಾಗ 54.67% ಸಾಮಾನ್ಯ ಅಭ್ಯರ್ಥಿಗಳಿಗೆ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 48.67% ಆಗಿರುವಂಥದ್ದು, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 50% ಆಗಿರುವಂಥದ್ದು, C1 ಅಭ್ಯರ್ಥಿಗಳಿಗೆ 50% ಆಗಿರುವಂಥದ್ದು, ಇನ್ನು 2A ಅಭ್ಯರ್ಥಿಗಳಿಗೆ 50% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 47.33% ಆಗಿರುವಂಥದ್ದು, ಇನ್ನು 3A ಅಭ್ಯರ್ಥಿಗಳಿಗೆ 50.67% ಆಗಿರುವಂಥದ್ದು, 3B ಅಭ್ಯರ್ಥಿಗಳಿಗೆ 52.67% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ.
ಇನ್ನು 11ನೇ ಸಬ್ಜೆಕ್ಟ್ ಆಗಿರುವಂತದ್ದು ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 52% ಕಟ್ ಆಫ್ ಆಗಿರುವಂತದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 43.33% ಆಗಿರುವಂತದ್ದು. ಇನ್ನಿತರ ಉಳಿದಿರುವಂತಹ ಒಂದು ಪಂಗಡಗಳಲ್ಲಿ ಪರಿಶಿಷ್ಟ ಪಂಗಡ C1, 2A, 2B, 3A, 3B ಯಲ್ಲಿ ಯಾವುದೇ ಅಭ್ಯರ್ಥಿಗಳು ಲಭ್ಯವಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ 0 ಬಂದಿರುವಂತದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಎಜುಕೇಶನ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 51.33% ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದು, C1 ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, 3A ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದು, ಇನ್ನು 3B ಅಭ್ಯರ್ಥಿಗಳಿಗೆ 50.33% ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಸಬ್ಜೆಕ್ಟ್ಗೆ ನೋಡಿದಂತೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 54% ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದು, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದು, C1 ಅಭ್ಯರ್ಥಿಗಳಿಗೆ 44.67% ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 48% ಆಗಿರುವಂಥದ್ದು, 2B ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದು, ಹಾಗೂ 3A ಅಭ್ಯರ್ಥಿಗಳಿಗೆ 50% ಆಗಿರುವಂಥದ್ದು, 3B ಅಭ್ಯರ್ಥಿಗಳಿಗೆ 52% ಕಟ್ ಆಫ್ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು 14ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಸಬ್ಜೆಕ್ಟ್ಗೆ ನೋಡಿದಂತೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 54% ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 47.33% ಕಟ್ ಆಫ್ ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 51.33% ಕಟ್ ಆಫ್ ಆಗಿರುವಂಥದ್ದು, ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 49.33% ಕಟ್ ಆಫ್ ಆಗಿರುವಂಥದ್ದು, 2A ಅಭ್ಯರ್ಥಿಗಳಿಗೆ 46.67% ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಗಳಿಗೆ 49.33% ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು 3A ಅಭ್ಯರ್ಥಿಗಳಿಗೆ 52.67% ಆಗಿರುವಂಥದ್ದು, 3B ಅಭ್ಯರ್ಥಿಗಳಿಗೆ 50.67% ಕಟ್ ಆಫ್ ಆಗಿರುವಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ಇನ್ನು ಇದರಲ್ಲಿ 15ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಸೈಕಾಲಜಿ. ಈ ಸೈಕಾಲಜಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನೋಡಿದಾಗ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 56% ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46% ಆಗಿರುವಂಥದ್ದು, ಇನ್ನು ಪರಿಶಿಷ್ಟ ಪಂಗಡ ಮತ್ತು C1 ನಲ್ಲಿ ಯಾವುದೇ ಅಭ್ಯರ್ಥಿಗಳು ಲಭ್ಯವಿಲ್ಲ. ಇನ್ನು 2A ಅಭ್ಯರ್ಥಿಗಳಿಗೆ ನೋಡಿದಂತೆ 51.33% ಆಗಿರುವಂಥದ್ದು, 2B ಅಭ್ಯರ್ಥಿಗಳಿಗೆ ನೋಡಿದಾಗ 48.67% ಆಗಿರುವಂಥದ್ದು, 3A ಅಭ್ಯರ್ಥಿಗಳು ಲಭ್ಯವಿಲ್ಲ, 3B ಅಭ್ಯರ್ಥಿಗಳಿಗೆ ನೋಡಿದಂತೆ 52.67% ಇಲ್ಲಿ ಸ್ಕೋರ್ ಆಗಿರುವಂಥವರಿಗೆ ಅರ್ಹತೆಯನ್ನು ಸಂಪಾದಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು 16ನೇ ಸಬ್ಜೆಕ್ಟ್ ಆಗಿರುವಂಥದ್ದು ಸೋಷಿಯಲ್ ವರ್ಕ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 51.33% ಸ್ಕೋರ್ ಮಾಡಿದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಹತೆ ಸಿಕ್ಕಿರುವಂಥದ್ದು, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 46.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 48%, C1 ಅಭ್ಯರ್ಥಿಗಳು 48% ಸ್ಕೋರ್ ಮಾಡಿದಲ್ಲಿ ಮತ್ತು 2A ಅಭ್ಯರ್ಥಿಗಳು 48% ಸ್ಕೋರ್ ಮಾಡಿದಲ್ಲಿ, 2B ಅಭ್ಯರ್ಥಿಗಳು 47.33%, ಇನ್ನು 3A ಅಭ್ಯರ್ಥಿಗಳು 50%, 3B ಅಭ್ಯರ್ಥಿಗಳು 50% ಸ್ಕೋರ್ ಮಾಡಿದಲ್ಲಿ ಈ ಸೋಷಿಯಲ್ ವರ್ಕ್ ನಲ್ಲಿ ಸ್ಕೋರ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಅರ್ಹತೆ ಸಿಗುವಂಥದ್ದು ಆಗಿರುವಂಥದ್ದಾಗಿ. ಇನ್ನು ಕ್ರಿಮಿನಾಲಜಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಇಲ್ಲಿ 70%ಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಟ್ ಆಫ್ ಆಗಿರುವಂಥದ್ದು, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 56% ಮಾಡಿರುವಂಥವರಿಗೆ ಕಟ್ ಆಫ್ ಆಗಿರುವಂಥದ್ದು, ಇನ್ನು ಉಳಿದಿರುವಂತಹ ಒಂದು ಕೆಟಗರಿಗಳಲ್ಲಿ ಯಾವುದೇ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ. ಇನ್ನು ಲಾ ಸಬ್ಜೆಕ್ಟ್ ಅನ್ನು ನೋಡಿದಾಗ ಈ ಒಂದು ಲಾ ಸಬ್ಜೆಕ್ಟ್ ನಲ್ಲಿ 56.67% ಸಾಮಾನ್ಯ ಅಭ್ಯರ್ಥಿಗಳು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 53.33%, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 53.33%, C1 ಅಭ್ಯರ್ಥಿಗಳಿಗೆ 5.33%, ಇನ್ನು 2A ಅಭ್ಯರ್ಥಿಗಳಿಗೆ 54%, 2B ಅಭ್ಯರ್ಥಿಗಳಿಗೆ 52.67%, ಇನ್ನು 3A ಅಭ್ಯರ್ಥಿಗಳಿಗೆ 56%, 3B ಅಭ್ಯರ್ಥಿಗಳಿಗೂ ಸಹ 56% ಕಟ್ ಆಫ್ ಆಗಿರುವಂಥದ್ದು ನೋಡ್ತೀವಿ. ಇನ್ನು ಸಂಸ್ಕೃತ ಸಬ್ಜೆಕ್ಟ್ ಅನ್ನು ನೋಡಿದಾಗ 54.67% ಸಾಮಾನ್ಯ ಅಭ್ಯರ್ಥಿಗಳಿಗೆ, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 46%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಲಭ್ಯ ಇಲ್ಲ, ಇನ್ನು C1 ಅಭ್ಯರ್ಥಿಗಳು ಸಹ ಲಭ್ಯವಿಲ್ಲ, ಇನ್ನು 2A ಅಭ್ಯರ್ಥಿಗಳಿಗೆ ನೋಡಿದಾಗ 44.67%, ಇನ್ನು ಉಳಿದಿರುವಂತಹವುಗಳಲ್ಲಿ ಲಭ್ಯವಿಲ್ಲದೆ ಇರುವುದನ್ನು ನಾವು ನೋಡ್ತೀವಿ. ಇನ್ನು ಫಿಸಿಕಲ್ ಎಜುಕೇಶನ್ ಅನ್ನು ನೋಡಿದಾಗ ಫಿಸಿಕಲ್ ಎಜುಕೇಶನ್ ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 57.33%, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 44.67%, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 47.33%, C1 ಅಭ್ಯರ್ಥಿಗಳು 44%, 2A ಅಭ್ಯರ್ಥಿಗಳು 44%, 2B ಅಭ್ಯರ್ಥಿಗಳು 46%, ಇನ್ನು 3A ಅಭ್ಯರ್ಥಿಗಳು 55.33%, ಇನ್ನು 3B ಅಭ್ಯರ್ಥಿಗಳು 52% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತದ್ದಾಗಿದೆ.
ಇನ್ನು ಫೋಕ್ ಲಿಟ್ರೇಚರ್ ಸಬ್ಜೆಕ್ಟ್ಗೆ ಸಂಬಂಧಿಸಿದೆ ನೋಡಿದಾಗ 54.67% ಸಾಮಾನ್ಯ ಅಭ್ಯರ್ಥಿಗಳು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 50%, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳು ಲಭ್ಯವಿಲ್ಲ, 2A ಅಭ್ಯರ್ಥಿಗಳನ್ನು ನೋಡಿದಾಗ 48%, ಇನ್ನು ಉಳಿದಿರುವಂತಹ ಸಬ್ಜೆಕ್ಟ್ ಕೆಟಗರಿಗಳಲ್ಲಿ ಯಾವುದೇ ಅಭ್ಯರ್ಥಿಗಳು ಲಭ್ಯವಿರದೇ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಉರ್ದು ಸಬ್ಜೆಕ್ಟ್ ಅನ್ನು ನೋಡಿದಾಗ ಉರ್ದು ಸಬ್ಜೆಕ್ಟ್ ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 52.67, ಪರಿಶಿಷ್ಟ ಜಾತಿಯಲ್ಲಿ ಯಾವುದೇ ಅಭ್ಯರ್ಥಿಗಳು ಇಲ್ಲ, ಪರಿಶಿಷ್ಟ ಪಂಗಡದಲ್ಲೂ ಅಭ್ಯರ್ಥಿಗಳಿಲ್ಲ. ಇನ್ನು C1 ಅಭ್ಯರ್ಥಿಗಳನ್ನು ನೋಡಿದಾಗ 44% ಕಟ್ ಆಫ್ ಆಗಿರುವಂಥದ್ದು, ಇನ್ನು 2B ಅಭ್ಯರ್ಥಿಯಲ್ಲಿ ನೋಡಿದಾಗ 46% ಕಟ್ ಆಫ್ ಆಗಿರುವಂಥದ್ದನ್ನು ನೋಡ್ತೀವಿ. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 54%, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 50.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಇಲ್ಲ, ಲಭ್ಯ ಇಲ್ಲ. ಇನ್ನು C1 ಅಭ್ಯರ್ಥಿಗಳನ್ನು ನೋಡಿದಾಗ 52.67%, 2A ಅಭ್ಯರ್ಥಿಗಳು ಲಭ್ಯವಿಲ್ಲ, ಇನ್ನು 2B ಅಭ್ಯರ್ಥಿಗಳು 3A ಅಭ್ಯರ್ಥಿಗಳು 3B ಅಭ್ಯರ್ಥಿಗಳು ಸಹ ಲಭ್ಯ ಇಲ್ಲ. ಇನ್ನು ಕಂಪ್ಯೂಟರ್ ಸೈನ್ಸ್ ಮತ್ತು ಅಪ್ಲಿಕೇಶನ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 58%, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 44%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 53.33%, ಇನ್ನು C1 ಅಭ್ಯರ್ಥಿಗಳು 50%, 2A ಅಭ್ಯರ್ಥಿಗಳು 46%, 2B ಅಭ್ಯರ್ಥಿಗಳು 44.67%, 3A ಅಭ್ಯರ್ಥಿಗಳು 48%, ಇನ್ನು 3B ಅಭ್ಯರ್ಥಿಗಳು 48.67% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತದ್ದಾಗಿದೆ. ಇನ್ನು ಫಿಸಿಕಲ್ ಸೈನ್ಸ್ ಅನ್ನು ನೋಡಿದಾಗ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 54.67%, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 44.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 46%, C1 ಅಭ್ಯರ್ಥಿಗಳು 50%, ಇನ್ನು 2A ಅಭ್ಯರ್ಥಿಗಳು 46%, 2B ಅಭ್ಯರ್ಥಿಗಳು 46.67%, 3A ಅಭ್ಯರ್ಥಿಗಳು 48%, 3B ಅಭ್ಯರ್ಥಿಗಳು 50.67% ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತದ್ದಾಗಿದೆ. ಇನ್ನು ಮ್ಯಾಥಮೆಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 52%, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 42%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 44.67%, ಇನ್ನು C1 ಅಭ್ಯರ್ಥಿಗಳು 44%, 2A ಅಭ್ಯರ್ಥಿಗಳು 42.67%, 2B ಅಭ್ಯರ್ಥಿಗಳು 42.67%, 3A ಅಭ್ಯರ್ಥಿಗಳು 45.33%, ಇನ್ನು 3B ಅಭ್ಯರ್ಥಿಗಳು 47.33% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತ ನೋಡ್ತೀವಿ. ಇನ್ನು ಕೆಮಿಕಲ್ ಸೈನ್ಸ್ ಅನ್ನು ನೋಡಿದಾಗ 52% ಸಾಮಾನ್ಯ ಅಭ್ಯರ್ಥಿಗಳು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 44.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 47.33%, ಇನ್ನು C1 ಅಭ್ಯರ್ಥಿಗಳು 47.33%, ಇನ್ನು 2A ಅಭ್ಯರ್ಥಿಗಳು 47.33% ಸ್ಕೋರ್ ಮಾಡಿರುವಂತವರಿಗೆ. ಇನ್ನು 2B ಅಭ್ಯರ್ಥಿಗಳು 46%, ಇನ್ನು 3A ಅಭ್ಯರ್ಥಿಗಳು 48.67%, 3B ಅಭ್ಯರ್ಥಿಗಳು 50% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತದ್ದಾಗಿದೆ. ಇನ್ನು 28ನೇ ಸಬ್ಜೆಕ್ಟ್ ಆಗಿರುವಂತಹ ಲೈಫ್ ಸೈನ್ಸ್ ಅನ್ನು ನೋಡಿದಾಗ ಲೈಫ್ ಸೈನ್ಸ್ ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 55.33% ಸ್ಕೋರ್ ಮಾಡಿದಲ್ಲಿ ಅರ್ಹತೆ ಸಿಕ್ಕಿರುವಂತದ್ದು, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 48.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 50%, C1 ಅಭ್ಯರ್ಥಿಗಳು 50%, 2A ಅಭ್ಯರ್ಥಿಗಳು 50%, 2B ಅಭ್ಯರ್ಥಿಗಳು 49.33%, 3A ಅಭ್ಯರ್ಥಿಗಳು 52%, 3B ಅಭ್ಯರ್ಥಿಗಳು 53.33% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಕ್ಕಿರುವಂತದ್ದಾಗಿದೆ. ಇನ್ನು ಎನ್ವಿರಾನ್ಮೆಂಟಲ್ ಸೈನ್ಸ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 53.33%, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 48.67%, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳು ಲಭ್ಯವಿಲ್ಲ, ಇನ್ನು 2A ಅಭ್ಯರ್ಥಿಗಳನ್ನು ನೋಡಿದಾಗ 44.67%, 2B ಅಭ್ಯರ್ಥಿಗಳು ಲಭ್ಯವಿಲ್ಲ, ಇನ್ನು 3A ಅಭ್ಯರ್ಥಿಗಳಿಗೆ 52%, ಇನ್ನು 3B ಅಭ್ಯರ್ಥಿಗಳನ್ನು ನೋಡಿದಾಗ 48% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಗುವಂತದ್ದಾಗಿದೆ. ಇನ್ನು ಹೋಮ್ ಸೈನ್ಸ್ 30ನೇ ಸಬ್ಜೆಕ್ಟ್ ಆಗಿರುವಂತಹ ಒಂದು ಕೆಸೆಟ್ ನಲ್ಲಿ 30ನೇ ಸಬ್ಜೆಕ್ಟ್ ಹೋಮ್ ಸೈನ್ಸ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 56.67%, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 54.67%, ಇನ್ನು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳು ಸಹ ಲಭ್ಯವಿಲ್ಲ, ಇನ್ನು 2A ಅಭ್ಯರ್ಥಿಗಳನ್ನು ನೋಡಿದಾಗ 54%, ಇನ್ನು 2B ಅಭ್ಯರ್ಥಿಗಳನ್ನು ನೋಡಿದಾಗ 53.33%, ಇನ್ನು 3A ಅಭ್ಯರ್ಥಿಗಳನ್ನು ನೋಡಿದಾಗ 55.33%, ಇನ್ನು 3B ಅಭ್ಯರ್ಥಿಗಳನ್ನು ನೋಡಿದಾಗ 53.33% ಸ್ಕೋರ್ ಮಾಡಿರುವಂತವರಿಗೆ ಇಲ್ಲಿ ಅರ್ಹತೆ ಸಿಕ್ಕಿರುವಂತದನ್ನು ನಾವು ನೋಡ್ತೀವಿ. ಇನ್ನು 31ನೇ ಸಬ್ಜೆಕ್ಟ್ ಆಗಿರುವಂತದ್ದು ಎಲೆಕ್ಟ್ರಾನಿಕ್ ಸೈನ್ಸ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 48%, ಇನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು 44%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 44%, C1 ಅಭ್ಯರ್ಥಿಗಳು 44.67%, 2A ಅಭ್ಯರ್ಥಿಗಳು 46%, 2B ಅಭ್ಯರ್ಥಿಗಳು 43.33%, 3A ಅಭ್ಯರ್ಥಿಗಳು 47.33%, ಇನ್ನು 3B ಅಭ್ಯರ್ಥಿಗಳು 44% ಸ್ಕೋರ್ ಮಾಡಿರುವಂತವರಿಗೆ ಅರ್ಹತೆ ಸಿಕ್ಕಿರುವಂತದ್ದಾಗಿದೆ. ಇನ್ನು ಅರ್ತ್ ಸೈನ್ಸ್ ಅನ್ನು ನೋಡಿದಾಗ ಇಲ್ಲಿ GM ಅಭ್ಯರ್ಥಿಗಳಿಗೆ 54%, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 50%, ಇಲ್ಲಿ ಪರಿಶಿಷ್ಟ ಅಭ್ಯರ್ಥಿಗಳು ಮತ್ತು C1 ಅಭ್ಯರ್ಥಿಗಳು ಲಭ್ಯವಿಲ್ಲ, 2A ಅಭ್ಯರ್ಥಿಗಳು 49.33%, ಇನ್ನು 2B ಅಭ್ಯರ್ಥಿಗಳು ಲಭ್ಯವಿಲ್ಲ,
3A ಅಭ್ಯರ್ಥಿಗಳಲ್ಲಿ ನೋಡಿದಾಗ 50%, 3B ಅಭ್ಯರ್ಥಿಗಳು 50% ಆಗಿರುವಂತದವರಿಗೆ ಅರ್ಹತೆ ಸಿಕ್ಕಿರುವಂತದ್ದಾಗಿದೆ. ಇನ್ನು ಆರ್ಕಿಯಾಲಜಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಆರ್ಕಿಯಾಲಜಿ ಸಬ್ಜೆಕ್ಟ್ ನಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 58%, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 55.33%, ಪರಿಶಿಷ್ಟ ಅಭ್ಯರ್ಥಿಗಳು ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳಿಗೆ ಲಭ್ಯವಿಲ್ಲ. ಇನ್ನು 2A ಅಭ್ಯರ್ಥಿಗಳನ್ನು ನೋಡಿದಾಗ 59.33%, 2B ಅಭ್ಯರ್ಥಿಗಳು ಲಭ್ಯವಿಲ್ಲ, 3A ಅಭ್ಯರ್ಥಿಗಳು ಮತ್ತು 3B ಅಭ್ಯರ್ಥಿಗಳು ಸಹ ಇಲ್ಲಿ ಲಭ್ಯವಿಲ್ಲ. ಇನ್ನು ಆಂಥ್ರೋಪಾಲಜಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 61.33%, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 54%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಇನ್ನಿತರ ಅಭ್ಯರ್ಥಿಗಳು ಇಲ್ಲಿ ಲಭ್ಯವಿರದೇ ಇರುವುದನ್ನು ನಾವು ನೋಡ್ತೀವಿ. ಇನ್ನು ಮರಾಠಿ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 44.67%, ಇನ್ನಿತರ ಅಭ್ಯರ್ಥಿಗಳು ಲಭ್ಯವಿಲ್ಲ. ಇನ್ನು ಫಿಲಾಸಫಿ ಸಬ್ಜೆಕ್ಟ್ ಅನ್ನು ನೋಡಿದಾಗ 59.33%, ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 50%, ಇನ್ನಿತರ ಅಭ್ಯರ್ಥಿಗಳು ಇಲ್ಲಿ ಲಭ್ಯವಿಲ್ಲ. ವುಮೆನ್ ಸ್ಟಡಿಯನ್ನು ನೋಡಿದಾಗ 52% ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 46.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳು 51.33%, ಇನ್ನು 2A ಅಭ್ಯರ್ಥಿಗಳು 47.33%, 2B ಅಭ್ಯರ್ಥಿಗಳು 44.67%, ಇನ್ನಿತರ ಉಳಿದಿರುವಂತಹ ಅಭ್ಯರ್ಥಿಗಳು ಲಭ್ಯವಿಲ್ಲ. ಇನ್ನು ಲಿಂಗ್ವಿಸ್ಟಿಕ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 60%, ಇನ್ನು ಉಳಿದಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಲಭ್ಯವಿಲ್ಲ. ಇನ್ನು ಪರ್ಫಾರ್ಮಿಂಗ್ ಆರ್ಟ್ ಅನ್ನು ನೋಡಿದಾಗ 52% ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 47.33%, ಇಲ್ಲಿ ಪರಿಶಿಷ್ಟ ಪಂಗಡ C1 ಅಭ್ಯರ್ಥಿಗಳು ಲಭ್ಯವಿಲ್ಲ. ಇನ್ನು 2A ಅಭ್ಯರ್ಥಿಗಳನ್ನು ನೋಡಿದಾಗ 49.33%, ಇನ್ನಿತರ ಉಳಿದ ಅಭ್ಯರ್ಥಿಗಳು ಲಭ್ಯವಿಲ್ಲ. ಇನ್ನು ಮ್ಯೂಸಿಕ್ ಸಬ್ಜೆಕ್ಟ್ ಅನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳು 58, ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 44.67%, ಇನ್ನು ಪರಿಶಿಷ್ಟ ಪಂಗಡ C1 ಅಭ್ಯರ್ಥಿಗಳು ಲಭ್ಯವಿಲ್ಲ. 2A ಅಭ್ಯರ್ಥಿ ನೋಡಿದಾಗ 52.67%, ಇಲ್ಲಿ ಸ್ಕೋರ್ ಮಾಡಿರುವಂತರಿಗೆ ಅರ್ಹತೆ ಸಿಕ್ಕಿರುವಂತದ್ದಾಗಿದೆ. ಇನ್ನು ವಿಜುವಲ್ ಆರ್ಟ್ ಅನ್ನು ನೋಡಿದಾಗ 52% ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 48.67%, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲ, C1 ಅಭ್ಯರ್ಥಿಗಳು ಸಹ ಲಭ್ಯವಿಲ್ಲ. ಇನ್ನು 2A ಅಭ್ಯರ್ಥಿಗಳನ್ನು ನೋಡಿದಾಗ 49.33% ಸ್ಕೋರ್ ಮಾಡಿರುವಂತವರು ಅರ್ಹತೆ ಸಿಕ್ಕಿರುವಂತದ್ದಾಗಿದೆ. ಇನ್ನು ಉಳಿದಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಲಭ್ಯವಿಲ್ಲ. ಇದು ಸ್ನೇಹಿತರೆ ನಾವು ಸಬ್ಜೆಕ್ಟ್ ವೈಸು ಮತ್ತು ಕೆಟಗರಿ ವೈಸು ಇರುವಂತಹ ಒಂದು ಕಟ್ ಆಫ್ ಪರ್ಸೆಂಟೇಜ್ ಆಗಿರುವಂಥದ್ದು. ಈ ವಿಡಿಯೋ ಅನಂತರ ವೀಕ್ಷಿಸದೇ ಆದಲ್ಲಿ ಈ ಒಂದು ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕಾಂಪಿಟೇಷನ್ ಇದೆ, ನಾವು ಕಾಂಪಿಟೇಷನ್ಗೆ ತಕ್ಕದೇ ಆಗಿರುವಂತಹ ರೀತಿಯಲ್ಲಿ ಸ್ಕೋರ್ ಮಾಡಿಕೊಂಡು ಅರ್ಹತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಂಪಾದಿಸಿ. ಎಲ್ಲರಿಗೂ ಧನ್ಯವಾದಗಳು.